ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ಹಳೇಬೀಡು ಟೆಂಪಲ್ದು ವಿಡಿಯೋ ಹಾಕಿದ್ದೆ ಅಲ್ವಾ, ಆ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಇದು. ಆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡು ಹಾಕೋಣ ಅಂತ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಟೆಂಪಲ್ ಮುಗಿಸ್ಕೊಂಡು ನಮ್ಮ ತೋಟಕ್ಕೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ನಮ್ಮ ಊರಿಗೆ ಹೋಗೋ ದಾರಿಲಿ ಆನ್ ದಿ ವೇಲೆ ತೋಟ ಮಧ್ಯದಲ್ಲಿ ಸಿಗುತ್ತೆ, ಆಮೇಲೆ ನಮ್ಮ ಊರು ಸಿಗೋದು. ಸೊ ಹಾಗಾಗಿ ತೋಟಕ್ಕೆ ಬಂದು ತುಂಬ ವರ್ಷಗಳೇ ಆಗಿತ್ತು. ನಾವು ಊರಿಗೆ ಬಂದರೂ ತೋಟಕ್ಕೆ ಬರ್ಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಮತ್ತೆ ಮನೆಗೆ ಹೋದರೆ ಮತ್ತೆ ತೋಟ ನೋಡ್ಲಿಕ್ಕೆ ಆಗಲ್ಲ, ಹೇಗೂ ಹಣ್ಣೆಲ್ಲ ಬಿಟ್ಟಿದೆ, ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಫೈನಲಿ ನಮ್ಮ ತೋಟಕ್ಕೆ ರೀಚ್ ಆದ್ವಿ. ಇಲ್ಲಿ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಇದೆ ಹೇಳಬೇಕು ಅಂದರೆ. ತುಂಬ ಕಷ್ಟಪಟ್ಟು ಬೆಳೆದಿದ್ದೀವಿ. ಎಲ್ಲ ಗಿಡನೂ ನೋಡ್ತಿದ್ರೆ ಅಷ್ಟು ಖುಷಿಯಾಗುತ್ತೆ. ಎಲ್ಲ ಗಿಡದಲ್ಲೂ ಹಣ್ಣು ತುಂಬಿ ತುಳುಕ್ತಾ ಇದ್ವು. ಒಂದೊಂದು ಗಿಡಕ್ಕೂ ನಾವು ಸ್ಯಾಟರ್ಡೆ ಸಂಡೇ ರಜಾ ಬಂದಾಗ ನಮ್ಮ ತಂದೆ ಜೊತೆ ಬಂದು ಎಲ್ಲ ಗಿಡಕ್ಕೂ ನೀರು ಹಾಯಿಸ್ತಾ ಇದ್ವಿ. ಒಂದು ಗಿಡಕ್ಕೆ 5 ಮಿನಿಟ್ಸ್ ಅಂದರೆ ಮತ್ತೊಂದು ಗಿಡಕ್ಕೆ 5 ಮಿನಿಟ್ಸ್, ಹಿಂಗೆ ಪೈಪ್ನ ಚೇಂಜ್ ಮಾಡ್ತಾಯಿದ್ವಿ. ಮಕ್ಕಳಲ್ವಾ, ಮಕ್ಕಳಿದ್ದಾಗ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ. ಎಲ್ಲ ಗಿಡಕ್ಕೂ ಹಾಕಿದ್ವಿ. ಆಲ್ಮೋಸ್ಟ್ ಇಲ್ಲಿ 200+ ಇದೆ ಮಾವಿನ ಗಿಡ. ಎಲ್ಲ ಗಿಡಕ್ಕೂ ಹಾಕ್ಕೊಂಡು ಹೋಗೋದು ಅಂದರೆ ಒಂದು ವೀಕಿಗೆ ಇಷ್ಟು ಗಿಡ ಅಂತ ಕಂಪ್ಲೀಟ್ ಮಾಡ್ತಾಯಿದ್ವಿ. ಒಂದೇ ವೀಕಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ವೀಕಿಗೆ 40-50 ಹೀಗೆ ಕಂಪ್ಲೀಟ್ ಮಾಡ್ತಾಯಿದ್ವಿ. ಅದು ಅಷ್ಟು ಚೆನ್ನಾಗಿ ನನಗೂ ನೆನಪಿಲ್ಲ, ಎಲ್ಲ ಮರ್ತುಬಿಟ್ಟಿದ್ದೀನಿ. ಇಲ್ಲಿ ಈ ನೆಲದಲ್ಲಿ ನಡೆಯೋದೇ ಒಂದು ಕಷ್ಟ ಆಗಿಬಿಟ್ಟಿದೆ ನೋಡಿ. ಟ್ರ್ಯಾಕ್ಟರ್ ಓಡಿಸಿದ್ರು, ಸೊ ಹಂಗಾಗಿ ನಡೆಯೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಹಣ್ಣಾಗೋಕ್ಕೆ ಬಂದಿರೋ ಕಾಯಿಗಳನ್ನೆಲ್ಲ ಕಿತ್ಕೋತಾ ಇದ್ದೀವಿ ಮನೆಗೆ ತಿನ್ನಲಿಕ್ಕಾಗುತ್ತೆ ಅಂತ. ಅಂದರೆ ಒಂದು 80% ರೆಡ್ ಬಂದಿರುತ್ತಲ್ಲ, ಅದನ್ನು ನೋಡಿ ಹುಡುಕೊಂಡು ಕಿತ್ಕೋತಾ ಇದ್ದೀವಿ. ನೀವು ಮಾವಿನ ಹಣ್ಣು ಕಿತ್ಕೋಬೇಕಾದ್ರೆ ಸ್ವಲ್ಪ ತುದಿ ಇರುತ್ತಲ್ಲ, ಅದನ್ನು ಉದ್ದ ಬಿಟ್ಟು ಕಿತ್ಕೊಂಡ್ರೆ ತುಂಬ ಒಳ್ಳೆಯದು. ಹಣ್ಣಿಗೇನು ಏಟಾಗಲ್ಲ, ಹಾಲಾದರೂ ಹಣ್ಣು ಮೇಲೆ ಬೀಳಲ್ಲ, ಹಣ್ಣು ಕರಗಲ್ಲ. ಸೊ ಈ ರೀತಿ ಕಿತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹಾರ್ವೆಸ್ಟಿಂಗ್ ಎಲ್ಲ ಮುಗಿಸ್ಕೋತಾ ಇದ್ದೀವಿ. ಇಲ್ಲಿ ಮಾವಿನ ಗಿಡ ಮಾತ್ರನೇ ಇಲ್ಲ, ಇದ್ರ ಸುತ್ತ ಸೀಬೆ ಗಿಡ ಹಾಕಿದ್ದಾರೆ ಅಪ್ಪ. ಅದ್ರ ಜೊತೆಗೆ ಹಲಸಿನ ಗಿಡ ಒಂದು 2-3 ಇರಬೇಕು. ನನಗಷ್ಟು ನೋಡಲೇ ಇಲ್ಲ, ನಾನು ಕಾಣಿಸ್ಲೇ ಇಲ್ಲ ಇದ್ರೊಳಗೆಲ್ಲ. ಗಿಡ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಒಂದೊಂದು ಮರ ಹುಡ್ಕೋದು ಅಷ್ಟು ಕಷ್ಟ ಆಗ್ತಾಯಿತ್ತು ನನಗೆ. ನಾನು ಹುಡ್ಕೋಣ ಅಂತ ಹೋದೆ, ಒಂದು ಸೀಬೆ ಗಿಡ ಸಿಕ್ತು ಅಷ್ಟೇ. ಹಲಸಿನ ಗಿಡ ಯಾವ ಸೈಡ್ ಹಾಕಿದ್ದಾರೋ ಮರ್ತೇ ಹೋಗಿದೆ. ನಮ್ಮ ತಂದೆಗೆ ಚೆನ್ನಾಗಿ ನೆನಪಿದೆ, ಹೋದರೆ ಇಲ್ಲೇ ಇಂಥ ಗಿಡ ಹಾಕಿದ್ದೀನಿ ಅಂತ ನೆನಪಿರುತ್ತೆ. ಮತ್ತು ತೋಟದ ಸುತ್ತಲೂ ಸಿಲ್ವರ್ ಗಿಡ ಅಂತ ಬರುತ್ತಲ್ಲ, ಮತ್ತು ತೇಗದ ಗಿಡ ಹಾಕಿದ್ದಾರೆ ತೋಟದ ತುಂಬ. ಮಧ್ಯ ಅಲ್ಲಲ್ಲಿ ಒಂದೊಂದು ತೆಂಗಿನ ಸೊಸೆ ಹಾಕಿದ್ದಾರೆ, ಇರಲಿ ಅಂತ ಹಾಕಿದ್ದಾರೆ ಅಷ್ಟೇ. ನೋಡಿ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿ ಬಿಟ್ಟಿದೆ, ನೋಡಲಿಕ್ಕೆ ತುಂಬ ಖುಷಿಯಾಗೋದು ನನಗೆ. ಎಷ್ಟು ಕಷ್ಟಪಟ್ಟು ಬೆಳೆದಿದ್ವಿ, ಎಷ್ಟು ಬೇಗ ಬೆಳೆದೋಯ್ತು ಅಂತ. ಹಾರ್ವೆಸ್ಟಿಂಗ್ ಮಾಡ್ಕೋತಾ ಇದ್ದೀವಿ. ನಮ್ಮ ಜೊತೆ ವೀಡಿಯೋ ಮಾಡ್ಕೋತೀನಿ, ನೀವು ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ಲು, ಹಾಗಾಗಿ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮದಿದು 4 ಎಕರೆ ತೋಟ ಇದೆ. ಈಗಾಗಲೇ ಹೇಳಿದ್ದೀನಿ ಅಲ್ವಾ 4 ಎಕರೆ ಇದೆ ಅಂತ. ನೋಡಿ ಈ ರೀತಿ ಕಿತ್ಕೋಬೇಕು, ಈ ರೀತಿ ತೊಟ್ಟು ಬರೋ ಥರ ಕೀಳಬೇಕು. ಎಲ್ಲ ಸ್ವಲ್ಪ ರೆಡ್ ಆಗಿರುತ್ತೆ ಅಲ್ವಾ ಎಡ್ಜಲ್ಲಿ, ಆ ರೀತಿ ರೆಡ್ ಆಗಿರೋದು ಕಿತ್ಕೊಂಡ್ರೆ 1 ವೀಕ್ ಇಲ್ಲ 4-5 ಡೇಸಲ್ಲೆಲ್ಲ ಹಣ್ಣಾಗಿಬಿಡುತ್ತೆ. ಹಣ್ಣು ತಿನ್ಬೋದು. ತುಂಬ ಗ್ರೀನಾಗಿರೋದು ಕಿತ್ಕೊಂಡ್ರೆ ಅದು ಹಣ್ಣು ಅಷ್ಟೇ ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ನನ್ನ ಮಗಳು ಅದ್ರೊಳಗೆ ನಡೆದು ಅಭ್ಯಾಸ ಇಲ್ಲ ಅವಳಿಗೆ. ತುಂಬ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ದಾಳೆ. ನಾವು ಹಾರ್ವೆಸ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ಮನೆಗೆ ಹೋಗೋಣ. ಮನೇಲಿ ವೆಯ್ಟ್ ಮಾಡ್ತಾಯಿದ್ರು, ಬೆಳಗ್ಗೆಯಿಂದ ಕಾಲ್ ಮಾಡ್ತಾಯಿದ್ರು, ಇನ್ನೂ ಎಲ್ಲಿದ್ದೀರಾ ಅಂತ. ನೀವೇ ಏನೇ ಅಂದ್ಕೊಳ್ಳಿ, ನಾವೇನಾದರೂ ಊರಿಗೆ ಬರ್ತೀವಿ ಅಂತ ಹೇಳಿದರೆ ನಾವು ಹೊರಟಾಗಿಂದ ಮನೆಗೆ ರೀಚ್ ಆಗೋವರೆಗೂ ಅಮ್ಮ ಎಷ್ಟು ಸಲ ಕಾಲ್ ಮಾಡ್ತಾರೆ ಅಲ್ವಾ, ಎಲ್ಲಿದ್ದೀರಾ, ಇವಾಗ ಎಲ್ಲಿದ್ದೀರಾ, ಹೊರಟ್ರಾ, ರೀಚ್ ಆದ್ರಾ, ಎಷ್ಟು ಸಲ ಕಾಲ್ ಬರುತ್ತೆ. ಅಲ್ಲಿ ಎಡ್ಜ್ ಕಾಣಿಸಲ್ಲ, ಬಾರ್ಡ್ರು ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ 4 ಎಕರೆ ಅಂದರೆ. ಈ ಕಡೆ ಎಡ್ಜು ಕಾಣಿಸಲ್ಲ. ಅಡಿಕೆ ತೋಟದವ್ರಿಗೂನಾ? ಅಡಿಕೆ ತೋಟ ಬಿಟ್ಟು ಆ ಕಡೆಗಿದೆ ಇನ್ನು.
ನಮ್ಮ ತೋಟದ ಹಾರ್ವೆಸ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಮನೆಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ಎಲ್ಲರೂ ನಮಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಮಧ್ಯಾಹ್ನ ನೋಡಿದರೆ ಅಷ್ಟು ಬೇಗ ಹೊರಟಿದ್ದಾರೆ, ಯಾಕೆ ಇನ್ನೂ ರೀಚ್ ಆಗಿಲ್ಲ ಅಂತ ಟೆನ್ಷನ್ ಆಗಿದ್ರು. ನಾವು ಟೆಂಪಲ್ಗೆ ಹೋಗಿರೋದು ಗೊತ್ತಿಲ್ಲ, ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಬಂದಿರೋದು ಗೊತ್ತಿಲ್ಲ. ಯಾಕೆ ಸಲ ಕಾಲ್ ಬಂದಿತ್ತು ನಮಗೆ, ಟೆಂಪಲಲ್ಲಿ ತೆಗಳು ಬಂದಿತ್ತು. ಮನೆಗೆ ಬಂದು ಹೇಳೋವರೆಗೂ ನಾವು ಹಿಂಗೆ ಬಂದಿದ್ದೀವಿ ಮಾಡಬೇಕಾ ಅಂತ ಹೇಳಿ ಏನೇನು ಮಾಡ್ತಾ ಇದ್ದೀರಾ ನಮಗೋಸ್ಕರ ಇವತ್ತು ಅಷ್ಟೇ ಹೇಳಿದ್ದೆ ಅಲ್ವಾ. ನಮ್ಮೂರಲ್ಲಿ ಒಂದು ಚಿಕ್ಕ ಹಬ್ಬ ಇದೆ ಅಂತ. ಇದು ನನ್ನ ತವ್ರ ಮನೆ, ನನ್ನ ತಾಯಿ ಮನೆ. ಸುಳ್ಳು ಹೆಣ್ಮಕ್ಳಿಗೆಲ್ಲರಿಗೂ ತಾಯಿ ಸುಳ್ಳು ಹೇಳ್ತಿದ್ಯಾ ನೀ? ಖುಷಿ ಅಲ್ವಾ ನೋಡಿ. ಒಳಗೆ ನಿಲ್ಸಲ್ಲ, ಏನಕ್ಕೆ ನಿಲ್ಲಿಸ್ತಾರೆ ಒಂದು ರಾತ್ರಿಗೆಲ್ಲ. ಏನು ಇಷ್ಟು ಲೇಟಾಗಿ ಬಂದ್ರಲ್ಲ ಅಂತ ಕ್ಲಾಸ್ ತಗೋತಾ ಇದ್ದಾರೆ ಎಲ್ಲ. ಫ್ರೆಶ್ ಆಗಿ ಮಟನ್ ಸಾಂಬಾರ್ ರೆಡಿ ಇದೆ, ಮಸ್ತ್ ಊಟ. ಕಾಳು ಇಲ್ಲೇ ಇದ್ದೀನಿ. ಚಿಕನ್ ಗೊಜ್ಜು ಏನೇನು ಊಟ ರೆಡಿ ಇದೆ ಅಂತ ನೋಡ್ತಾ ಇದ್ದೀನಿ. ಮಸ್ತ್ ಊಟ ರೆಡಿ ಇತ್ತು. ಊಟ ಎಲ್ಲ ಮಾಡಿಕೊಂಡು ನೈಟು ಒಂದು ಸಾಂಗ್ ಪ್ಲೇ ಮಾಡಿದ್ವಿ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಇದೆಲ್ಲ ಮುಗಿಸ್ಕೊಂಡು ಸಖತ್ ಟಯರ್ಡ್ ಆಗಿತ್ತು, ಬೇಗನೆ ಮಲಗಿಬಿಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.